ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಥಗ್ ಲೈಫ್ ಸಿನಿಮಾದ ಕಲೆಕ್ಷನ್ ವಿಚಾರವಾಗಿ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಥಗ್ ಲೈಫ್ ಸಿನಿಮಾ ಕಳೆದ ಗುರುವಾರ ಅಂದ್ರೆ ಜೂನ್ 5ರಂದು ಕರ್ನಾಟಕವನ್ನ ಹೊರತುಪಡಿಸಿ ಪ್ರಪಂಚದಾದ್ಯಂತ ಈ ಸಿನಿಮಾ ರಿಲೀಸ್ ಆಗಿತ್ತು. ಆದ್ರೆ ಈ ಸಿನಿಮಾ ಆರಂಭದಲ್ಲಿ ಸಿಕ್ಕಾಪಟ್ಟೆ ನಿರೀಕ್ಷೆಯನ್ನು ಮೂಡಿಸಿತ್ತು. ರಿಲೀಸ್ ಆದ ಮೊದಲ ದಿನ ಮೊದಲ ಪ್ರದರ್ಶನವೇ ಈ ಸಿನಿಮಾದ ಹಣೆಬರ ಏನೆಂಬುದನ್ನ ಜಗತ್ತಿಗೆ ಸಾರಿತ್ತು. ಯಾಕಂತ ಹೇಳಿದ್ರೆ ಈ ಸಿನಿಮಾ ವೀಕ್ಷಣೆ ಮಾಡಿದ ಬಳಿಕ ಪ್ರೇಕ್ಷಕರೆಲ್ಲ ಈ ಸಿನಿಮಾ ಚೆನ್ನಾಗಿಲ್ಲ, ಈ ಸಿನಿಮಾ ತುಂಬಾನೇ ಬೋರ್ ಆಗಿದೆ, ನಾವು ಈ ಸಿನಿಮಾವನ್ನ ವೀಕ್ಷಣೆ ಮಾಡಿ ಅರ್ಧದಿಂದ ಹೊರಗಡೆ ಬಂದ್ವಿ, ಮತ್ತೊಂದಿಷ್ಟು ಮಂದಿ ನಾವು ಚಿತ್ರಮಂದಿರದ ಒಳಗಡೆ ನಿದ್ದೆ ಮಾಡಿದ್ವಿ, ಹೀಗೆ ಸಿನಿಮಾದ ಬಗ್ಗೆ ನೆಗೆಟಿವ್ ಕಾಮೆಂಟ್ ಗಳನ್ನ ಮಾಡ್ತಾ ಬಂದ್ರು. ಇವೆಲ್ಲದರ ಮಧ್ಯೆ ಈ ಸಿನಿಮಾದ ಕಲೆಕ್ಷನ್ ಎಷ್ಟು ಅನ್ನೋದರ ಪ್ರಶ್ನೆ ಬಹುತೇಕರಿಗೆ ಇದೆ. ಮೊದಲ ದಿನ ಎಷ್ಟು, ಎರಡನೇ ದಿನ ಎಷ್ಟು, ಮೂರನೇ ದಿನ ಎಷ್ಟು, ಹೀಗೆ ಒಟ್ಟು 6 ದಿನಗಳ ಕಲೆಕ್ಷನ್ ಅನ್ನ ನಿಮ್ಮ ಮುಂದೆ ನಾವು ಈ ವಿಡಿಯೋ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೀವಿ. ಸಜನಿಕ್ ಸಂಸ್ಥೆಯ ವರದಿಯ ಪ್ರಕಾರ ಈ ಸಿನಿಮಾದ 6 ದಿನಗಳ ಕಲೆಕ್ಷನ್ 50 ಕೋಟಿಯನ್ನ ಕೂಡ ದಾಟಿಲ್ಲ ಅನ್ನುವ ಆಘಾತಕಾರಿ ಸುದ್ದಿಯೊಂದು ಹೊರಬರ್ತಾ ಇದೆ. ಮೊದಲ ದಿನ ಅಂದ್ರೆ ಗುರುವಾರ ಈ ಸಿನಿಮಾದ ಕಲೆಕ್ಷನ್ ಬರೋಬ್ಬರಿ 15.5 ಕೋಟಿ ರೂಪಾಯಿ. ಇನ್ನು ಎರಡನೇ ದಿನ ಶುಕ್ರವಾರ ಈ ಸಿನಿಮಾದ ಕಲೆಕ್ಷನ್ 7.15 ಕೋಟಿ, ಅಂದ್ರೆ ಅರ್ಧಕ್ಕರ್ಧ ಕಡಿಮೆ. ಈ ಸಿನಿಮಾದ ನೆಗೆಟಿವಿಟಿಯಿಂದಾಗಿಯೇ ಈ ಸಿನಿಮಾಗೆ ಎರಡನೇ ದಿನ ಶುಕ್ರವಾರ ಇಷ್ಟೊಂದು ಕಡಿಮೆ ಕಲೆಕ್ಷನ್ ಆಗಿರೋದು. ಇನ್ನು ಮೂರನೇ ದಿನ ಶನಿವಾರ 7.75 ಕೋಟಿ, ವೀಕೆಂಡ್ ನಲ್ಲಿ ಇಷ್ಟೊಂದು ಕಡಿಮೆ. ಇನ್ನು ನಾಲ್ಕನೇ ದಿನ ಭಾನುವಾರ ಅಂತೂ ಏನು ಅಂದ್ರೆ ಏನೂ ಇಲ್ಲ, 6.5 ಕೋಟಿ. ನಿಜವಾಗಿ ಭಾನುವಾರ ಹೌಸ್ಫುಲ್ ಆಗಬೇಕಾಗಿತ್ತು. ಈ ಮೊದಲ ದಿನ ಗುರುವಾರ 15.5 ಕೋಟಿ ಏನು ಕಲೆಕ್ಷನ್ ಆಗಿದೆಯೋ ಅದಕ್ಕಿಂತಲೂ ಹೆಚ್ಚಿನ ಕಲೆಕ್ಷನ್ ಅನ್ನ ಭಾನುವಾರ ಮಾಡಬೇಕಾಗಿತ್ತು. ಆದ್ರೆ ಭಾನುವಾರ ಮಾಡಿರೋದು ಕೇವಲ 6.5 ಕೋಟಿ. ಇನ್ನು 5ನೇ ದಿನ ಸೋಮವಾರ, ಇದು ಸಾಮಾನ್ಯವಾಗಿ ಕಡಿಮೆ ಆಗೇ ಆಗುತ್ತೆ, ಹೀಗಾಗಿ 2.3 ಕೋಟಿ. ಮೊದಲ ದಿನಕ್ಕೂ ಸೋಮವಾರಕ್ಕೂ ಯಾವುದೇ ರೀತಿಯಾದ ತಾಳೆನೇ ಇಲ್ಲ, ಅಜಗಜಾಂತರ ವ್ಯತ್ಯಾಸ. ಇನ್ನು 6ನೇ ದಿನ ಅಂದ್ರೆ ಮಂಗಳವಾರ 1.8 ಕೋಟಿ. ದಿನದಿಂದ ದಿನಕ್ಕೆ ಕಲೆಕ್ಷನ್ ತುಂಬಾನೇ ಕಡಿಮೆಯಾಗಿದೆ. ಸಾಮಾನ್ಯವಾಗಿ ಹೆಂಗಿರುತ್ತೆ ಅಂತಂದ್ರೆ ಮೊದಲ ದಿನ ಅದು ಯಾವುದೇ ಆಗಿರಲಿ, ಗುರುವಾರ ಆಗಲಿ ಅಥವಾ ಶುಕ್ರವಾರವಾಗಿರಲಿ, ಕಲೆಕ್ಷನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆದರೆ ಭಾನುವಾರವಂತೂ ವಿಪರೀತವಾಗಿರುತ್ತೆ. ಆದರೆ ಕಲೆಕ್ಷನ್ ಲೆಕ್ಕಾಚಾರದಲ್ಲಿ ಈ ಸಿನಿಮಾ ಎಲ್ಲ ಉಲ್ಟಾ ಬಲ್ಟಾ ಮಾಡಿಬಿಟ್ಟಿದೆ. ಮೊದಲ ದಿನದ ಕಲೆಕ್ಷನಿಗೂ ಭಾನುವಾರದ ಕಲೆಕ್ಷನಿಗೂ ಸಾಮ್ಯತೆನೇ ಇಲ್ಲ. ಹೀಗೆ ಒಟ್ಟು 6 ದಿನಗಳಲ್ಲಿ ಈ ಸಿನಿಮಾ ಕಲೆಕ್ಷನ್ ಮಾಡಿರೋದು ಕೇವಲ 41.2 ಕೋಟಿ. ಇದು ಭಾರತದಲ್ಲಿ ಈ ಸಿನಿಮಾ ಮಾಡಿರುವಂತಹ ಕಲೆಕ್ಷನ್. ಇನ್ನು ಪ್ರಪಂಚದಾದ್ಯಂತ ಈ ಸಿನಿಮಾ ಮಾಡಿರುವಂತಹ ಕಲೆಕ್ಷನ್ 47.8 ಕೋಟಿ. ಪ್ರಪಂಚದಾದ್ಯಂತ ಸೇರಿಸಿದ್ರು ಕೂಡ ಈ ಸಿನಿಮಾ 50 ಕೋಟಿಯನ್ನ ದಾಟಿದೆ. ಇದು ಸಜ್ನಿಕ್ ಸಂಸ್ಥೆಯವರು ನೀಡಿರುವಂತಹ ವರದಿ. ಒಂದು ಮಾಹಿತಿಯ ಪ್ರಕಾರ ಈ ಸಿನಿಮಾಗೆ ಹಾಕಿರುವಂತಹ ಬಂಡವಾಳ 300 ಕೋಟಿ. ಹೀಗಿರ್ಬೇಕಾದ್ರೆ ಈ ಸಿನಿಮಾ ಸದ್ಯಕ್ಕೆ 50 ಕೋಟಿ ರೂಪಾಯಿಯನ್ನ ಕೂಡ ದಾಟಿಲ್ಲ. ಹೀಗಾಗಿ 250 ಕೋಟಿ ರೂಪಾಯಿ ಈ ಸಿನಿಮಾಗೆ ಲಾಸ್ ಆಗುತ್ತಾ ಅಂತ ಕೇಳಿದ್ರೆ ಇಲ್ಲ. ಈ ಸಿನಿಮಾಗೆ ಲಾಸ್ ಆಗೋದು 250 ಕೋಟಿ ರೂಪಾಯಿ ಅಲ್ಲ, ಬದಲಾಗಿ ಹತ್ರ 100 ಕೋಟಿ ರೂಪಾಯಿ. ಯಾಕಂತ ಹೇಳಿದ್ರೆ ಈಗಾಗಲೇ ಈ ಸಿನಿಮಾದ OTT ರೈಟ್ಸ್ ಅನ್ನ 100 ರಿಂದ 150 ಕೋಟಿ ರೂಪಾಯಿಗೆ ಸೇಲ್ ಮಾಡಲಾಗಿದೆ. ಈ ಕುರಿತಂತೆ ಕಳೆದ ಎಪಿಸೋಡ್ ನಲ್ಲಿ ನಾವು ನಿಮಗೆ ಒಂದಿಷ್ಟು ಮಾಹಿತಿಯನ್ನ ಪ್ರಸ್ತುತಪಡಿಸಿದ್ವಿ. OTT ಇಂದ ಈ ಸಿನಿಮಾಗೆ ಬರುವಂತ ಮೊತ್ತ 100 ರಿಂದ 150 ಕೋಟಿ ರೂಪಾಯಿ ಆದ್ರೂ ಕೂಡ ಉಳಿದಂತೆ ಇನ್ನಿತರ ಮೂಲಗಳಿಂದ ಈ ಸಿನಿಮಾಗೆ ಒಂದಿಷ್ಟು ಕೋಟಿ ರೂಪಾಯಿ ಹರಿದು ಬರುತ್ತೆ. ಹೀಗಾಗಿ ಹತ್ರ 200 ಕೋಟಿ ರೂಪಾಯಿ ನಿರ್ಮಾಪಕರ ಜೇಬು ಸೇರುತ್ತೆ. ಮಿಕ್ಕ 100 ಕೋಟಿ ರೂಪಾಯಿ ನಷ್ಟವಾಗೋದು ಕನ್ಫರ್ಮ್. ನಮಸ್ಕಾರ.